ಯೆಹೋವನೇ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೀ. ಗುರುವಾರ 13 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ನೆಹೆಮೀಯನು 7ನೇ ಅಧ್ಯಾಯದ 2ನೇ ವಚನ. ಆಮೇಲೆ ನನ್ನ ತಮ್ಮನಾದ ಹನನಿಗೂ ಬಲು ನಂಬಿಗಸ್ತನೂ ದೇವರಲ್ಲಿ ವಿಶೇಷ ಭಯಭಕ್ತಿಯುಳ್ಳವನೂ ದುರ್ಗಾಧಿಕಾರಿ ಆದ ಹನನ್ಯನಿಗೂ ಯೆರೂಸಲೇಮಿನ ಮೇಲ್ವಿಚಾರಣೆಯನ್ನು ಒಪ್ಪಿಸಿದೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವುಗಳು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಯಥಾರ್ಥವಾಗಿದ್ದು ನಂಬಿಗಸ್ತಿಕೆಯಿಂದ ಕಾರ್ಯ ಮಾಡುವುದಾದರೆ ತಕ್ಕ ಸಮಯದಲ್ಲಿ ದೇವರು ದೊಡ್ಡದಾದಂಥ ಜವಾಬ್ದಾರಿಗಳನ್ನು ವಹಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬಿಗಸ್ತಿಕೆ. ಕರ್ತನಲ್ಲಿ ಪ್ರಿಯರೇ, ನೆಹೆಮೀಯನು ಯೆರೂಸಲೇಮ್ ಗೋಡೆಗಳು ಬಿದ್ದು ಹೋಗಿರುವಂತ ಹಾಳಾಗಿರುವಂತ ಪರಿಸ್ಥಿತಿಯನ್ನು ಕೇಳಿಸಿಕೊಂಡಾಗ ಬಲು ಅತ್ತನು, ಪ್ರಾರ್ಥಿಸಿದನು. ಅರಸನು ಅವನಿಗೆ ಸಹಾಯವನ್ನು ಮಾಡಿ ನೆಹೆಮೀಯನು ತನ್ನ ಜನರು ತಿರುಗಿ ಆ ಪೌಳಿ ಗೋಡೆಗಳನ್ನು ಕಟ್ಟಲಿಕ್ಕಾಗುವಂತೆ ದೇವರು ಸಹಾಯ ಮಾಡಿದನು. ಹೌದು, ಹಲವಾರು ರೀತಿಯಾದಂಥ ಸವಾಲುಗಳು, ಹೋರಾಟಗಳು ಬಂದರೂ ನೆಹೆಮೀಯನಿಗೆ ದೇವರ ಸಹಾಯ ಇದ್ದದ್ದರಿಂದ ನೆಹೆಮೀಯನು ಆ ಗೋಡೆಯನ್ನು ಕಟ್ಟಿ ಮುಗಿಸಿದನು. ಮುಗಿಸಿದ ನಂತರ ನೆಹೆಮೀಯನು ಕೆಲವು ಜವಾಬ್ದಾರಿಗಳನ್ನು ಕೆಲವು ವ್ಯಕ್ತಿಗಳಿಗೆ ಕೊಡಬೇಕಾಗಿತ್ತು. ಈ ಒಂದು ವಚನದಲ್ಲಿ ನಾವು ನೋಡುವಾಗ ಯೆರೂಸಲೇಮ್ ಸ್ಥಳದ ವಿಚಾರಣೆ ಅಂದರೆ ಮೇಲ್ವಿಚಾರಕರಾಗಿ ಅದಕ್ಕೆ ಬೇಕಾದಂಥ ಎಲ್ಲಾ ರೀತಿಯಾದಂಥ ಕಾರ್ಯ ಮಾಡಬೇಕೆಂಬುದಾಗಿ ನೇಮಿಸುವಂತ ವ್ಯಕ್ತಿ ನಾವು ನೋಡುತ್ತೇವೆ. ಆ ವ್ಯಕ್ತಿಯು ಎಲ್ಲರಿಗಿಂತಲೂ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿರ್ತಕ್ಕಂಥ ಬಲು ನಂಬಿಗಸ್ತನು, ದೇವರಲ್ಲಿ ವಿಶೇಷ ಭಯಭಕ್ತಿಯುಳ್ಳವನು. ಎಲ್ಲರಿಗಿಂತಲೂ ಅಂದ್ರೆ ಬೇರೆ ಎಲ್ಲಾ ಜನರಿಗಿಂತಲೂ ಅವನು ನಂಬಿಗಸ್ತನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ನಂಬಿಗಸ್ತಿಕೆಯಿಂದ ಕೆಲಸ ಮಾಡುವಂಥದ್ದು, ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನಂಬಿಗಸ್ತನಾಗಿರುವಂಥದ್ದು ಅಂದ್ರೆ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥವರು. ಒಂದು ಕೆಲಸವನ್ನು ವಹಿಸಿದಾಗ ಯಥಾರ್ಥವಾಗಿ ನಿಷ್ಠೆಯಿಂದ ಮಾಡುವಂಥ ಆ ಕಾರ್ಯಕ್ಕೆ ಅನೇಕ ಸಂದರ್ಭದಲ್ಲಿ ಹಲವಾರು ಜನರು ಹಾಸ್ಯ ಮಾಡಬಹುದು. ಅದರಲ್ಲಿ ಯಾವ ಪ್ರತಿಫಲ ಅನೇಕ ಸಂದರ್ಭದಲ್ಲಿ ಸಿಗದೆ ಹೋಗಬಹುದು. ಆದರೆ ನಂಬಿಗಸ್ತಿಕೆಗೆ ದೇವರು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ತಕ್ಕ ಸ್ಥಾನವನ್ನು ಕೊಡುವಂತವನಾಗಿದ್ದಾನೆ. ನಾವು ಅನೇಕರಿಗೆ ಸ್ಥಾನಮಾನ, ಉನ್ನತವಾದಂಥ ಪದವಿಗಳು ಬೇಕು. ಆದರೆ ನಂಬಿಗಸ್ತಿಕೆಯಿಂದ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಕೆಲಸ ಮಾಡುತ್ತಿದ್ದೇವಾ? ಆಲೋಚನೆ ಮಾಡೋಣ. ನಂಬಿಗಸ್ತಿಕೆಯಿಂದ ಕೆಲಸ ಮಾಡುವುದೇ ಆದರೆ ತಕ್ಕ ಸಮಯದಲ್ಲಿ ತಕ್ಕ ಸ್ಥಾನವನ್ನು ದೇವರೇ ಕೊಡುವಂತವನಾಗಿದ್ದಾನೆ. ಕರ್ತನ ಸ್ವಾಮಿ, ನಿನ್ನ ಸಾನ್ನಿಧ್ಯಕ್ಕೆ ಬರುವಾಗ ನೀನು ನಮ್ಮನ್ನು ಬಲಪಡಿಸಿ ಯಥಾರ್ಥವಾಗಿ ಕೆಲಸಗಳೆಲ್ಲವನ್ನು ನಂಬಿಗಸ್ತಿಕೆಯಿಂದ ಮಾಡಲಿಕ್ಕಾಗುವಂತ ಕೃಪೆಯನ್ನು, ಬಲವನ್ನು ಕೊಡು. ನಿನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.